ಬೆಂಗಳೂರು ಕಗ್ಗಲೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕೆ.ಎಸ್. ಪರ್ವಿಜ್ ರವರ ನೇತೃತ್ವದಲ್ಲಿ ನಡೆದ ಅಯೋಧ್ಯೆ ಶ್ರೀರಾಮಮಂದಿರ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ತ್ರಿವಿಧ ದಾಸೋಹಿ ಪರಮಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಎಸ್.ಟಿ. ಸೋಮಶೇಖರ್ ರವರು, ಕಗ್ಗಲೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕೆ.ಎಸ್. ಪರ್ವಿಜ್ ರವರು, ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರಾಮನೆ ಹಾದಿ ಪ್ರೇಮ ಸುಧೆಯರು ಬೀರುವ ಮೂರ್ತಿ, ರಾಮನೆ ಕೀರ್ತಿ ರಾಮನೆ ಸ್ಫೂರ್ತಿ, ರಾಮ ಸಿತಾರ ಅಚಲ ಚರಿತೆ, ಸುಂದರ ಕಾವ್ಯವೇ ಸುಂದರ ಗೀತೆ, ರಾಮ सीताराम सीताराम जय जय राम, राम सीताराम सीताराम जय जय राम, राम सीताराम सीताराम जय जय राम, राम सीताराम सीताराम. ಅಂದರೆ 500 ವರ್ಷದ ಕನಸು ನನಸಾಗ್ತಾ ಇದೆ ಅಂದರೆ ನಮ್ಮ ಒಂದು ಆಸೆ ಏನಂದರೆ ನಮ್ಮ ತಲೆಗೆ ನಾವಿವತ್ತು ಬದುಕಿರಂಗೇ ನಮಗೆ ಇದೊಂದು ನೋಡೋ ಭಾಗ್ಯ ಸಿಕ್ಕಿದೆಯಲ್ಲ, ನಾವು ಆ ದೇವರ ರಾಮನಿಗಾಗ್ಬೋದು, ಅಲ್ಲ ಆಗ್ಬೋದು, ಈಶ್ವರ ಪ್ರತಿಯೊಬ್ಬರಿಗೂ ನೆನೆಸ್ಕೊಳ್ಳೋಂಥ ದಿವಸ ಇವತ್ತು. ಯಾಕಂದರೆ ಎಷ್ಟೋ ತಲೆಮಾರುಗಳು ಈ 500 ವರ್ಷದಿಂದ ಎಷ್ಟೋ ತಲೆಗಳು ಈ ಕನಸನ್ನ ನೋಡೋಕ್ಕಾಗಿಲ್ಲ. ಇವತ್ತು ನಮ್ಮ ಜನ್ರೇಷನ್ಗೆ ಈ ಕನಸನ್ನು ಪೂರ್ಣ ಆಗಿದೆಯಲ್ಲ, ಅದಕ್ಕೆ ನಾನು ಕೋಟಿ ರಾಮದೇವರಿಗೆ ನಾನು ನಮಸ್ಕಾರ ತಿಳಿಸೋಕೆ ನಾನು ಕೊಡ್ತೀನಿ. ಮಾತ್ರ ಎಷ್ಟು ಈ ಅಜೆಂಡರಿಗೆ ಮಾಡಬೇಕಾದ್ರೆ ನನ್ನ ಜೊತೆ ನನ್ನ ಸ್ನೇಹಿತರುಗಳು, ನಮ್ಮ ಎಸ್.ಟಿ. ಸೋಮಶೇಖರ್ ಅಂತ ಶಾಸಕರು, ಮತ್ತು ನನಗೊಂದು ಕನಸಿತ್ತು. ಈ ಕನಸಲ್ಲಿ ಪ್ರತಿಯೊಂದು ಸರ್ವಧರ್ಮದವ್ರಿಗೆಲ್ಲ ಜೊತೆಯಲ್ಲಿ ತೊಗೊಂಡು ಈ ಕಾರ್ಯಕ್ರಮನ ಮಾಡಬೇಕು, ಪ್ರತಿಯೊಬ್ಬರಲ್ಲೂ ಒಂದು ಅರಿವು ಮಾಡಬೇಕು. ಯಾರು ಧರ್ಮ ಅಲ್ಲ, ಎಲ್ಲರಿಗೂ ಒಂದೇ ಧರ್ಮ. ಭೂಮಿ ಮೇಲೆ ಇರೋದಂದರೆ ಎರಡೇ, ಒಂದು ಹೆಣ್ಣು ಒಂದು ಗಂಡು ಬಿಟ್ಟರೆ ಇನ್ನು ಯಾವ ಧರ್ಮನೂ ಇಲ್ಲ, ಎಲ್ಲರೂ ನಾವು ಒಂದೇ. ರಾಮ ಆಗಲಿ ಅಲ್ಲ ಆಗಲಿ ಎಲ್ಲದಕ್ಕೂ ಕೈ ಎತ್ತಿ ಮುಗಿಬೇಕು, ಕೈ ಎತ್ತಿ ಕೇಳಬೇಕು. ಇದಕ್ಕೆಲ್ಲ ಇದರಿಂದ ಮತ್ತೊಂದು ಕಡೆ ಏನಂದರೆ ಪರ್ವಿಜ್ ಅವ್ರಿಗೆ ಬರೀ ಸ್ನೇಹಿತರಂತ ಸಪೋರ್ಟ್ ಮಾಡಲ್ಲ ಅಂತಲ್ಲ, ಒಂದು ಕಡೆ ಗುರುಜಿ ಇದ್ದಾರೆ, ರವಿಶಂಕರ್ ಗುರುಜಿ ಇದ್ದಾರೆ, ಒಂದೊಂದು ಕಡೆ ಫಾದರ್ ಇದ್ದಾರೆ, ಒಂದು ಕಡೆ ನೀವಿದ್ದೀರಾ. ಸೊ ಇದೆಲ್ಲ ಸೇರಿದ್ರೆ ಸರ್ವಧರ್ಮ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತಿದ್ದೀರಿ. ಎಷ್ಟು ಮಟ್ಟಿಗೆ ಖುಷಿ ಆಗುತ್ತೆ ಎಲ್ಲರೂ ಬಂದು ಒಂದು ಕಾರ್ಯಕ್ರಮ? ಎಲ್ಲರೂ ಕಾರ್ಯಕ್ರಮ ರವಿಶಂಕರ್ ಗುರುಜಿಯವರು ಬರಬೇಕಾಯಿತು. ಅವ್ರು ಅಯೋಧ್ಯೆಗೆ ಹೋಗಿರೋದ್ರಿಂದ, ನಿನ್ನೆ ಹೋಗಿರೋದ್ರಿಂದ ನಾಳೆ ಬರ್ತಾ ಇದ್ದಾರೆ. ಅದಕ್ಕೆ ಅವ್ರು ಬರೋಕ್ಕಿಲ್ಲ. ಅವರ ಆಶ್ರಮದಿಂದ ಅಡ್ಮಿನಿಸ್ಟ್ರೇಟರ್ ಬಂದಿದ್ದಾರೆ. ಅಡ್ಮಿನಿಸ್ಟ್ರೇಟರ್ ಬಂದು ಅವರು ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಫಾದರ್ ಆಗ್ಬೋದು, ನಮ್ಮ ರವಿಶಂಕರ್ ಗುರುಜಿ, ಪ್ರತಿಯೊಬ್ಬರೂ ಈ ಮಟ್ಟಕ್ಕೆ ಇವತ್ತು ಈ ಕಾರ್ಯಕ್ರಮ ನಡೆಯುತ್ತೆ ಅಂತ ನಮ್ಮ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಈ ಕಾರ್ಯಕ್ರಮ ಆಗಿರೋದ್ರಿಂದ ತುಂಬ ಸಂತೋಷ ಆಗ್ತಿದೆ. ನನಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಆದ್ರೂ
ನಾನು ಹುಟ್ಟಿರೋದು ಈ ಮಣ್ಣಲ್ಲಿ, ಈ ಹಿಂದೂ ಧರ್ಮದಲ್ಲಿ ಈ ಮಣ್ಣಲ್ಲಿ ಹುಟ್ಟಿದ್ದೀನಿ. ಈ ಮಣ್ಣಿನ ಋಣ ತೀರಿಸಬೇಕಾದ್ರೆ ನಾನು ಏನು ಇವತ್ತು ನನ್ನ ಕಣ್ಣು ಮುಂದೆ ಇದೆ, ಹಿಂದುತ್ವ ಅನ್ನೋದು ನನ್ನ ಮುಂದೆ ತಗೊಂಡು ಹೋಗಬೇಕು. ಪ್ರತಿ ಜೊತೆ ಸೇರಿ ನಾನು ಕೆಲಸ ಮಾಡ್ತೀನಿ. ಯಾಕಂದರೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಥರ ಧರ್ಮಗಳು ಇರೋದ್ರಿಂದ ದೇವಸ್ಥಾನಗಳು ಬರುತ್ತೆ, ಚರ್ಚ್ ಬರುತ್ತೆ, ಮಸೀದಿಗಳು ಬರುತ್ತೆ, ಎಲ್ಲಾದರೂ ಕೂಡ ಗಮನ ಕೊಡ್ತಾ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ಟೈಮ್ ಆಗುತ್ತೆ ನಿಮಗೆ? ಹೇಗೆ ಇದೆಲ್ಲ ಸಾಧ್ಯ? ಒಂದು ದೇವರೊಂದು ಶಕ್ತಿ ಕೊಟ್ಟಿದ್ದಾರೆ. ಇದು ಶಕ್ತಿ ಹೇಳಬೇಕಂದ್ರೆ ಸ್ನೇಹಿತರು ಮತ್ತು ನಮ್ಮ ಗುರುಜಿ ಆಶೀರ್ವಾದ ಮತ್ತು ನಮ್ಮ ಫಾದರು ಮತ್ತು ನಮ್ಮ ಎಮ್ ಎಲ್ ಎ ಅವರು ಶಕ್ತಿ ಕೊಟ್ಟಿದ್ದಾರೆ. ಆ ಒಂದು ರೀತಿಯಲ್ಲಿ ಪ್ರತಿ ಸುಮಾರು ದೇವಸ್ಥಾನಗಳು ಕಟ್ಸಿದ್ದೀನಿ. ಇಲ್ಲಾಂದರೆ ನನ್ನ ಲೆಕ್ಕದ ಪ್ರಕಾರ ಒಂದು 20 ದೇವಸ್ಥಾನ ಗಂಟನೂ ನಾನು ಈಗಲೂ ಒಂದು 2 ದೇವಸ್ಥಾನ ಪ್ರತಿಜ್ಞೆಯಲ್ಲಿದೆ, ನಡೀತಾ ಇದೆ. ಅದು ಸಣ್ಣ ಪುಟ್ಟ ಮಂಡಲ 10 ಲಕ್ಷ 30 ಲಕ್ಷ 10 ಲಕ್ಷ 50 ಈ ಮಟ್ಟಕ್ಕೆ ದೇವಸ್ಥಾನಗಳೆಲ್ಲ ಮಾಡಿದ್ದೀನಿ. ಸಣ್ಣ ಪುಟ್ಟದಿಂದನೂ ಮಾಡ್ಕೊಂಡ್ಬಂದಿದ್ದೀನಿ. ಮಸೀದಿಗೂ ಆಗಿರ್ಬೋದು, ದೇವಸ್ಥಾನಕ್ಕೂ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಮಾಡ್ತೀನಿ. ಎಲ್ಲ ಜಾತಿ ಸಮುದಾಯದವರು ರಾಮ ಮಂದಿರ ಆಗಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಆಕಾಶವನ್ನು ಕೊಟ್ಟಿದ್ದಾವೆ. ಇವತ್ತು ಪರ್ವೀಜ್ ಅವರ ಮತ್ತು ಅವರೆಲ್ಲ ಸ್ನೇಹಿತರ ನೇತೃತ್ವದಲ್ಲಿ ರಾಮ ಕಾರ್ಯಕ್ರಮದ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು 70-80 ಕಡೆ ಈ ಥರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಅದ್ದೂರಿಯಾಗಿ ರಾಮ ಕಾರ್ಯಕ್ರಮವನ್ನು ಜಪ ಮಾಡೋ ಎಲ್ಲ ಜಾತಿ ಸಮುದಾಯದವರು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಉದಾಹರಣೆ. ಒಳ್ಳೆಯದಾಗಿ ಮನೆಗೂ ಭೇಟಿ ಮಾಡಿದ್ದೇನೆ, ಅವರಿಗೆ ಅಭಿನಂದನೆ ಕೂಡ ಹೇಳಿದ್ದೇವೆ. ಮೈಸೂರಿನ ಜನತೆ ಪರವಾಗಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದೇವೆ. ಅದೊಂದು ಅಭೂತಪೂರ್ವ ಸಂದರ್ಭ. ನಾನು ಮೈಸೂರಿದ್ದಂಥ ಸಂದರ್ಭದಲ್ಲಿ ಅದು ಕೇಳಿ ಭಾಳ ಸಂತೋಷ ಆಯಿತು. ಇವತ್ತು ಯಾವಾಗ ಅಯೋಧ್ಯೆಗೆ ನಾವು ಯಾವಾಗ ಲಾಸ್ಟ್ ಮಂತು ಅಯೋಧ್ಯೆಗೆ ಭೇಟಿ ಮಾಡಿದ್ದೆ. ಎಲ್ಲ ಪ್ರದೇಶಗಳು ಕೂಡ ಭೇಟಿ ಮಾಡಿದ್ದು. ಸ್ವಲ್ಪ ರಶ್ ಇದೆ, ಸ್ವಲ್ಪ ರಶ್ ಕಮ್ಮಿ ಆದಮೇಲೆ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡಗಳ ಜೊತೆಗೆ ರಾಮ ಜನ್ಮಭೂಮಿಗೆ ಭೇಟಿ ಮಾಡ್ತೀವಿ.